ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕೆಲಸಕ್ಕೆ ಯಾವ ರೀತಿ ಸೀರೆನ ಹೊಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡಿಕೊಂಡು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡಿನ ತುದಿಗಳು ಕೂಡ ಈಕ್ವಲ್ ಆಗಿರಬೇಕು. ಆ ರೀತಿ ನೀವು ಫಸ್ಟ್ ಜೋಡಿಸ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎರಡೂ ಸೈಡಿನ ತುದಿಗಳನ್ನು ಕೂಡ ಅಂದ್ರೆ ಆ ಬಾರ್ಡರ್ ಏನಿದೆ ಅಲ್ಲಿಗೆ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ನಾನಿಲ್ಲಿ ಪೂರ್ತಿ ಸೀರೆಯನ್ನ ಇದೇ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಗುಂಪಿನನ್ನ ಸೀರೆ ತುದಿಗೆ ಹಾಕುವಾಗ ಈ ರೀತಿ ಸ್ವಲ್ಪ ಟೈಟ್ ಆಗಿ ಎಳ್ದಿಡ್ಕೊಂಡು ಹಾಕೋಬೇಕಾಗುತ್ತೆ. ಇಲ್ಲಾಂದ್ರೆ ಎರಡೂ ಸೈಡಿನ ತುದಿಗಳು ಕೂಡ ವೇರಿಯೇಷನ್ ಬಂದ್ರೆ ನಾವು ನೆರಿಗೆಗಳನ್ನ ಮಾಡುವಾಗ ಮಾಡ್ಲಿಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ನೋಡಿ, ಎರಡೂ ಸೈಡಿನ ತುದಿಗಳು ಕೂಡ ಈಕ್ವಲ್ ಆಗಿರ್ಬೇಕು. ಆ ರೀತಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಒಂದು 7 ರಿಂದ 8 ಕಡೆ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ನೀವು ಗುಂಡ್ಪಿನ್ಗಳನ್ನ ಹಾಕೊಳ್ದೇನೆ ಹಾಗೆ ಕೂಡ ಫೋಲ್ಡ್ ಮಾಡ್ಕೊಂಡು ನೀವು ನೆರಿಗೆಗಳನ್ನ ಮಾಡ್ಕೋಬಹುದು. ಬಟ್ ಬಿಗಿನರ್ಸ್ ಆದ್ರೆ ಎರಡೂ ಸೈಡಿನ ತುದಿಗಳೇನಿರುತ್ತೆ ಅದು ವೇರಿಯೇಷನ್ ಬರ್ತಾ ಇರುತ್ತೆ, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಗುಂಡ್ಪಿನ್ಗಳನ್ನ ಹಾಕಿ ತೋರಿಸಿದೀನಿ. ನಾವು ಹಾಗೇನೆ ಫೋಲ್ಡ್ ಮಾಡಿ ಪ್ಲೇಟ್ಸ್ ನ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು. ಬಟ್ ಬಿಗಿನರ್ಸ್ ಗೆ ಕಷ್ಟ ಆಗುತ್ತೆ ಅಂತ ನಾನು ಈ ರೀತಿ ತೋರಿಸಿದೀನಿ. ಒಂದು 7 ರಿಂದ 8 ಕಡೆ ನಾನು ಇಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಂಡಿರೋದು. ನೋಡಿ, ಇವಾಗ ಸೀರೆಯ ತುದಿ ಏನಿರುತ್ತೆ ಅಲ್ಲಿಂದ ನಾನು ಇವಾಗ ಪ್ಲೀಟ್ಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗುನ್ ಕಡೆಯಿಂದ ಒಂದು ಮಾರಾಗೋಷ್ಟು ಬಿಟ್ಟು ಉಳ್ದಿರೋಂತ ಸೀರೆನ ಇದೇ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಒಂದು 8 ರಿಂದ 10 ನೆರಿಗೆಗಳಾದ್ಮೇಲೆ ಎರಡೂ ಸೈಡ್ ಅಲ್ಲೂ ಕೂಡ ಕ್ಲಿಪ್ಗಳನ್ನ ಹಾಕೊಳ್ತಾ ನೆರಿಗೆಗಳನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸ್ ಮಾಡೋದು ತುಂಬಾನೇ ಈಸಿಯಾಗೂ ಇರುತ್ತೆ. ನೋಡಿ, ಇವಾಗ ಇಷ್ಟು ಪ್ಲೀಟ್ಸ್ ಆದ್ಮೇಲೆ ಎರಡೂ ತುದಿಗೂ ಕೂಡ ನಾನು ಇಲ್ಲಿ ಕ್ಲಿಪ್ ನ ಹಾಕೊಂಡು ನೆಕ್ಸ್ಟ್ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆರ್ಗುನ್ ಕಡೆಯಿಂದ ಒಂದು ಮಾರಾಗೋಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ಇದೇ ರೀತಿ ನಾನು ಕಂಪ್ಲೀಟ್ ಆಗಿ ಪ್ಲೀಟ್ಸ್ ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಪ್ಲೀಟ್ಸ್ ನ ಯಾವ ರೀತಿ ಅರೇಂಜ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಹೀಗೆ 1 by 1 ಬರಬೇಕು. ನೋಡಿ, ಈ ತರ ಒಂದರ ಹಿಂದೆ ಮತ್ತೊಂದು ನೆರಿಗೆ ಬರಬೇಕು. ಆ ರೀತಿ ಜೋಡಿಸ್ಕೊಂಡ್ರೆ ನಾವು ಬಾಕ್ಸಿಗೆ ಈ ಒಂದು ನೆರಿಗೆಗಳನ್ನ ಸ್ಪ್ರೆಡ್ ಮಾಡುವಾಗ ತುಂಬಾನೇ ಈಸಿ ಆಗುತ್ತೆ. ನೋಡಿ, ಇವಾಗ ಒಂದು 5 ರಿಂದ 6 ನೆರಿಗೆಗಳನ್ನ ಇದೇ ರೀತಿ 1 by 1 ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು 6 ರಿಂದ 7 ನೆರಿಗೆಗಳನ್ನೇ ಹೀಗೆ ಜೋಡಿಸ್ಕೊಂಡು ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ಒಂದು 3 ಕಡೆ ನಾನು ಇಲ್ಲಿ ಕ್ಲಿಪ್ ಅನ್ನ ಹಾಕೊಳ್ತಾ ಇರೋದು. ಈ ರೀತಿ ನಾವು ಎಲ್ಲವನ್ನು ಕೂಡ 1 by 1 ಹಾಕೋದ್ರಿಂದ ಸ್ಪ್ರೆಡ್ ಮಾಡೋದಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದರಲ್ಲೂ ಕೂಡ ಬಿಗಿನರ್ಸ್ಗೆ ಸ್ವಲ್ಪನೂ ಕೂಡ ಕಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ 1 by 1 ಬರಬೇಕು. ಪ್ಲೀಟ್ಸ್ ಎಲ್ಲ ಆ ರೀತಿ ಜೋಡಿಸ್ಕೊಂಡು ಅಲ್ಲಿಗೆ ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. 3 ಕಡೆ ನಾನು ಇಲ್ಲಿ ಕ್ಲಿಪ್ ಅನ್ನು ಹಾಕೊಂಡಿರೋದು. ಹಾಗೆಯೇ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೇನಿದೆ ಇವೆಲ್ಲವನ್ನು ಕೂಡ ಒಟ್ಟಿಗೆ ಜೋಡಿಸ್ಬಿಟ್ಟು ಅಲ್ಲಿ ಒಂದೇ ಒಂದು ಕ್ಲಿಪ್ ಅನ್ನ ಹಾಕೊಳ್ತೀನಿ ಅಷ್ಟೇನೆ. ಈ ನೆರಿಗೆಗಳೇನು ಜಾರಲ್ಲ, ಹಾಗಾಗಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಮಾತ್ರ ಕರೆಕ್ಟ್ ಆಗಿ ಅರೇಂಜ್ ಮಾಡಿಕೊಂಡು ಉಳಿದಿರೋಂತ ನೆರಿಗೆಗೆ ಒಂದೇ ಒಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ. ನೋಡಿ, ಇವಾಗ ಸೀರೆನ ಸ್ವಲ್ಪ ಚಾಪೆ ಮೇಲೆ ಎಳ್ಕೊಳ್ತಾ ಇದ್ದೀನಿ. ಹಾಗೇನೆ ಯಾವ ರೀತಿ ಪ್ಲೀಟ್ಸ್ ನ ಅರೇಂಜ್ ಮಾಡಿದೀನಿ ಅಂತ ಕೂಡ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ. ಹಾಗೇನೆ ಸೆರ್ಗುಗೆ ನಾವಿಲ್ಲಿ ಒಂದು ಮಾರಾಗೋಷ್ಟು ಬಿಟ್ಕೊಂಡಿದ್ವಲ್ಲ, ಅಲ್ಲಿ ನಾನು ಇವಾಗ ಪ್ಲೀಟ್ಸ್ ನ ಮಾಡ್ತಾ ಇರೋದು. ಸೀರೆನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ನೆರಿಗೆಗಳು ಬರುತ್ತೆ ಅಷ್ಟೇನೆ. ನೋಡಿ, ಇವಾಗ ಈ ರೀತಿ ಪ್ಲೀಟ್ಸ್ ನ ಮಾಡಿಬಿಟ್ಟು ಅಲ್ಲಲ್ಲಿ ನಾವು ಕ್ಲಿಪ್ ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಏನು 3 ನೆರಿಗೆಗಳು ಮಾಡಿದೀವಿ ಅದನ್ನ ಅಷ್ಟನ್ನು ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಕಡೆನೇನೆ ನಾವು ಈ ರೀತಿ ಜೋಡಿಸ್ಕೊಂಡು ಕ್ಲಿಪ್ ನ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸೆರ್ಗುಗೆ ನಾನಿಲ್ಲಿ ಒಂದು ಮಾರಾಗೋಷ್ಟು ಬಿಟ್ಟಿದ್ನಲ್ಲ, ಆ ಎಲ್ಲಾ ಪ್ಲೀಟ್ಸ್ ಗಳನ್ನು ಕೂಡ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ ಅನ್ನು ಹಾಕೊಂಡಿರೋದು. ಇವಾಗ ಸೆರ್ಗು ಕೂಡ ರೆಡಿಯಾಗಿದೆ. ನೋಡಿ, ಈ ರೀತಿ ನಾನು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಂಡಿರೋದು. ನೋಡ್ತಿದ್ದೀರಲ್ಲ, ಹೀಗೆ 1 by 1 ಬಂದಿರಬೇಕು. ಆ ರೀತಿ ಜೋಡಿಸ್ಕೊಂಡ್ರೆ ಸ್ಪ್ರೆಡ್ ಮಾಡೋದಿಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಆದ್ಮೇಲೆ ಸೆರ್ಗುಗೆ ನಾನಿಲ್ಲಿ ಒಂದು ಮಾರ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಆ ರೀತಿ ನೀವು ಸೆರ್ಗನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪ್ಲೀಟ್ಸ್ ನ ಮಾಡಿ ಜೋಡಿಸ್ಕೋಬೇಕಾಗುತ್ತೆ. ಒಂದು ಮಾರ ಆಗೋಷ್ಟು ನಾನು ಇಲ್ಲಿ ಮಾಡ್ಕೊಂಡಿರೋದು. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ಮೇಲೆ ಪೀಠವನ್ನ ಇಟ್ಟು ಪೀಠದ ಮೇಲೆ ಒಂದು ಸ್ಟೀಲ್ ಬಾಕ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಬಾಕ್ಸ್ ನಲ್ಲಿ ಒಂದು ಅರ್ಧದಷ್ಟು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಇವಾಗ ಸೆರ್ಗೇನಿರುತ್ತೆ ಸೆರ್ಗನ ಕಳಶದ ಎಡಭಾಗಕ್ಕಿಟ್ಟು ನಾವೇನು ಪ್ಲೀಟ್ಸ್ ನ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ಬಾಕ್ಸ್ ಒಳಗಡೆ ಈ ರೀತಿ ಹಾಕೋಬೇಕಾಗುತ್ತೆ. ಹಾಗೇನೆ ಬಾಕ್ಸ್ ಒಳಗಡೆ ಹಾಕಿದ್ಮೇಲೆ ಕ್ಲಿಪ್ ಏನ ಹಾಕಿರ್ತೀವಿ ಫ್ರೆಂಡ್ಸ್ ಪ್ಲೀಟ್ಸ್ಗೆ, ಅದನ್ನ ನೀವು ರಿಮೂವ್ ಮಾಡಬೇಡಿ.
ರಿಮೂವ್ ಮಾಡಿದ್ರೆ ಪ್ಲೀಟ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ. ಕೆಳಭಾಗದಲ್ಲಿ ಹಾಕಿರ್ತೀವಲ್ಲ ಕ್ಲಿಪ್, ಅದನ್ನ ಮಾತ್ರ ರಿಮೂವ್ ಮಾಡಿಬಿಟ್ಟು ಎಡಗೈನಲ್ಲಿ ಪ್ಲೀಟ್ಸ್ಗಳನ್ನ ಕರೆಕ್ಟಾಗಿ ಟೈಟ್ ಆಗಿ ಹಿಡ್ಕೊಂಡು ಆ ಪೀಠದ ಲೆಂತಿಗೆ ನಾವು ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಎಲ್ಲಾ ನೆರಿಗೆಗಳನ್ನು ಕೂಡ ಪ್ರತಿಯೊಂದು ನೆರಿಗೆಗಳು ಕೂಡ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಆ ರೀತಿ ಆ ಪೀಠದ ಒಂದು ಮುಕ್ಕಾಲ್ ಭಾಗದಷ್ಟು ಕೂಡ ನಾನಿಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮೇಲ್ಗಡೆ ಪ್ಲೀಟ್ಸಿಗೆ ಹಾಕಿರ್ತೀವಲ್ಲ ಕ್ಲಿಪ್, ಅದನ್ನ ರಿಮೂವ್ ಮಾಡಬೇಡಿ. ಪ್ಲೀಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅರೇಂಜ್ ಆದ್ಮೇಲೆ ನೀವು ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ತುಂಬಾನೇ ನೀಟಾಗಿ ಬರುತ್ತೆ ಅಲಂಕಾರ. ನೋಡಿ, ಇವಾಗ ಎಲ್ಲಾ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಯಾವ ರೀತಿ ಜೋಡಿಸಿದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಾನು ಇನ್ನು ಕ್ಲಿಪ್ ಅನ್ನ ರಿಮೂವ್ ಮಾಡಿಲ್ಲ. ಹಾಗೇನೆ ಅಕ್ಕಿನ ಎಷ್ಟು ತುಂಬಿಸ್ಕೊಂಡಿದ್ದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸಿದೀನಿ. ಬಾಕ್ಸಿನ ಅರ್ಧದಷ್ಟು ಮಾತ್ರ ಅಕ್ಕಿ ಇರಬೇಕು. ನೋಡಿ, ಇವಾಗ ಪೀಠದ ಸುತ್ತನೂ ಕೂಡ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲಿಪ್ ಅನ್ನ ರಿಮೂವ್ ಮಾಡೋಣ. ನೋಡಿ, ಈ ರೀತಿ ಕ್ಲಿಪ್ ಅನ್ನ ನಿಧಾನವಾಗಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಕ್ಲಿಪ್ ಅನ್ನು ಕೂಡ ತೆಗೆದಿದ್ದಾದ್ಮೇಲೆ ಇದು 8 ಇಂಚ್ ಇರ್ತಕ್ಕಂತಹ ಬಿಂದಿಗೆ ಫ್ರೆಂಡ್ಸ್. ಇದನ್ನ ನಾನು ಇವಾಗ ಆ ಬಾಕ್ಸಿನ ಮೇಲ್ಭಾಗದಲ್ಲಿ ಇಡ್ತಾ ಇದ್ದೀನಿ. ಮತ್ತೆ ಬಿಂದಿಗೆಗೆ ಒಂದು ಗಟ್ಟಿಯಾಗಿ ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ಸ್ಟಿಕ್ ಒಂದು 12 ಇಂಚ್ ಇದೆ. ನೋಡಿ, ಇವಾಗ ಬ್ಲೌಸ್ ಪೀಸ್ ಇರುತ್ತಲ್ಲ, ಬ್ಲೌಸ್ ಪೀಸ್ ನ ಒಂದು 4 ಫೋಲ್ಡಿಂಗ್ ಮಾಡ್ಬಿಟ್ಟು ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಬಿಂದಿಗೆನ ಕವರ್ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡಿ, ಹಿಂದೆಯಿಂದ ಒಂದು 2 ರಿಂದ 3 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಬಿಂದಿಗೆ ಕಾಣಿಸ್ದೇ ಇರೋ ರೀತಿನಲ್ಲಿ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಚಿಕ್ಕ ಸೇಫ್ಟಿ ಪಿನ್ ಅನ್ನ ತಗೊಂಡು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಬಿಂದಿಗೆಯ ಕಂಠಭಾಗದ ಹತ್ರ ಇರ್ತಕ್ಕಂಥ ಕ್ಲಾತ್ ಸ್ವಲ್ಪ ಎತ್ಕೊಂಡಂಗ ಅನಿಸ್ತಾ ಇತ್ತು. ಅಲ್ಲಿಗೊಂದು ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಬಿಂದಿಗೆ ಸ್ವಲ್ಪನೂ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಇವಾಗ ನಾವು ಸೆರ್ಗುನ ಹಾಕೊಳ್ಳೋಣ. ಸೆರ್ಗುನ ನೋಡಿ, ಎಡಭಾಗದಲ್ಲಿ ಇಟ್ಟಿರ್ತೀವಲ್ವಾ, ಅದನ್ನ ಈ ರೀತಿ ಬಲಭಾಗದ ಕಡೆ ತಗೊಬಂದು ಮತ್ತೆ ಎಡಭಾಗದ ಭುಜದ ಮೇಲೆ ಹಾಕೊಂಡು ನೋಡಿ, ಹೀಗೆ ಸ್ವಲ್ಪ ಬಲ್ಭಾಗದಲ್ಲಿ ಎಕ್ಸ್ಟ್ರಾ ಸೆರ್ಗಿರ್ಬೇಕು, ಆ ರೀತಿ ನೋಡ್ಕೋಬೇಕಾಗತ್ತೆ. ಹೀಗೆ ನೆಕ್ಸ್ಟ್ ಹಿಂದೆ ಇರ್ತಕ್ಕಂಥ ಸೆರ್ಗನ್ನ ಇವಾಗ ಮುಂಭಾಗಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್, ಬಟ್ ಮಾಡೋದು ಈಸಿ ಇರುತ್ತೆ. ಬಟ್ ಅಲಂಕಾರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಇದನ್ನ ಮುಂಭಾಗದಿಂದ ಅಂದ್ರೆ ಬಲ್ಭಾಗದಿಂದ ತಗೊಂಡು ಈ ರೀತಿ ಎಡಭಾಗದಲ್ಲಿ ಅಂದ್ರೆ ಎರಡೂ ಸೈಡ್ ಅಲ್ಲೂ ಕೂಡ ಒಂದೇ ರೀತಿ ಇರಬೇಕು ಸೆರ್ಗು, ಆ ರೀತಿ ನೋಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಬಲ್ಗಡೆ ಯಾವ ರೀತಿ ಯಾವ ಶೇಪ್ ಅಲ್ಲಿ ಇದೆ ಸೆರ್ಗು, ಅದೇ ರೀತಿ ಎಡಭಾಗದಲ್ಲೂ ಕೂಡ ಇರಬೇಕು. ಅದಕ್ಕೋಸ್ಕರ ನಾನು ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಬಿಟ್ಟು ಅಲ್ಲೊಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೆರ್ಗು ಎರಡು ಸೈಡ್ ಅಲ್ಲೂ ಫ್ರೆಂಡ್ಸ್ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಅವಾಗ ಅಲಂಕಾರ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಎರಡೂ ಸೈಡ್ ಅಲ್ಲೂ ಕೂಡ ಈಗ ಈಕ್ವಲ್ ಆಗಿದೆ. ಹಾಗೇನೆ ಸೆರ್ಗೇನಾರು ಜಾರ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸೆರ್ಗೇನಾರು ಜಾರ್ತಾ ಇದ್ರೆ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಸೆರ್ಗು ಹಾಗೇನೆ ನೆರ್ಗೆ ಇರುತ್ತಲ್ಲ, ಅಲ್ಲಿಗೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೇನೆ ಸೆರ್ಗೇನಿರುತ್ತೆ, ಸೆರ್ಗಿನ ಮಧ್ಯಭಾಗಕ್ಕೆ ಇವಾಗ ಗಟ್ಟಿಯಾಗಿ ಒಂದು ದಾರವನ್ನ ಕಟ್ಕೊಂಡಿದ್ದೀನಿ, ಸೊಂಟದ ಶೇಪ್ ಬರ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಡಾಬುನ ಹಾಕಿದ್ಮೇಲೆ ನೋಡಿ, ಲಕ್ಷ್ಮಿಯ ಒಂದು ಕಳಶ ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ತಿರ್ಬಹುದು. ಇಷ್ಟೇ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಈಸಿ ಇರುತ್ತೆ ಅಲಂಕಾರ, ಬಟ್ ಸುಂದರವಾಗಿ ಕಾಣಿಸುತ್ತೆ ದೇವಿಯ ಒಂದು ಕಳಶ ಅಂತಾನೆ ಹೇಳ್ಬೋದು. ಇವಾಗ ಕಳಶದ ಕಂಠಭಾಗಕ್ಕೆ ಒಂದು ನೆಕ್ಲೆಸ್ ಹಾಗೇನೆ ನಿಮ್ಮಲ್ಲಿ ಯಾವ್ದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನು ಅಲಂಕರಿಸಬಹುದು. ನಾನಿಲ್ಲಿ ಕಳಶಕ್ಕೆ ಒಂದು ತೆಂಗಿನಕಾಯಿನ ಇಟ್ಟು ಮುಖ ಸೀರೆಯನ್ನು ಕೂಡ ಕಟ್ಟಿದ್ದೇನೆ. ಅಥವಾ ನೀವು ಈ ರೀತಿ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿ ಒಂದು ಪೇಪರ್ ಬಾಲ್ ನ ಎರಡೂ ಸೈಡ್ ಅಲ್ಲೂ ಕೂಡ ಪೇಪರ್ ಬಾಲ್ ಈಕ್ವಲ್ ಆಗಿರ್ಬೇಕು, ಆ ರೀತಿ ಒಂದು ಪೇಪರ್ ಬಾಲ್ ನ ತಗೊಂಡು ನೋಡಿ, ಈ ರೀತಿ ದೇವಿ ಪದ್ಮಾಸನದಲ್ಲಿ ಕೂತಿರುವ ಒಂದು ಅಲಂಕಾರ ಕೂಡ ಮಾಡ್ಕೋಬಹುದು. ಕೊನೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ 3 ನೆರಿಗೆಗಳೇನಿರುತ್ತೆ ಆ ನೆರಿಗೆಗಳನ್ನ ಪೇಪರ್ ಬಾಲ್ ಇಟ್ಟಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡೋದು ಅಷ್ಟೇನೆ. ನೋಡಿ, ಈ ರೀತಿ ಜಸ್ಟ್ ಫೋಲ್ಡ್ ಮಾಡ್ಬಿಟ್ಟು ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೆಲ್ಲವನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಗಮನ ಇರಲಿ, ಎರಡೂ ಸೈಡ್ ಅಲ್ಲೂ ಕೂಡ ಪೇಪರ್ ಬಾಲ್ ಈಕ್ವಲ್ ಸೈಜ್ ಅಲ್ಲಿ ಇರಬೇಕು. ಇಲ್ಲಾಂದ್ರೆ ಒಂದು ಸ್ಮಾಲ್ ಒಂದು ಬಿಗ್ ಆ ತರ ಇದ್ರೆ ಚೆನ್ನಾಗಿ ಕಾಣಿಸಲ್ಲ. ಎರಡೂ ಸೈಡ್ ಅಲ್ಲೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಪೇಪರ್ ಬಾಲ್ ನ ಇಟ್ಟು ಕೊನೆ ಲಾಸ್ಟ್ ಅಲ್ಲಿ 3 ಪ್ಲೀಟ್ಸ್ ಇರ್ತಾವಲ್ಲ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಮುಂದೆ ನೀಟಾಗಿ ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಳ್ಳೋದು ಅಷ್ಟೇನೆ. ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಸೆರ್ಗು ಕರೆಕ್ಟ್ ಆಗಿ ಕಾಲಿನ ಮೇಲೆ ಬಂದಿರಬೇಕು, ಆ ರೀತಿ ನೋಡ್ಕೊಳ್ಳಿ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.